ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದೇವರ ಮೇಲೆ ಭಕ್ತಿ ಇಲ್ಲ, ರಾಷ್ಟ್ರ ಧ್ವಜದ ಮೇಲೆ ಗೌರವವಂತೂ ಇಲ್ಲವೇ ಇಲ್ಲ, ಅಭಿಮಾನ ಇಲ್ಲ. ಕೊನೆಗೆ ಹೆಣ್ಣು ಮಕ್ಕಳು ಬಿಡಿಸಿರುವಂಥ ರಂಗೋಲಿ ಚಿತ್ತಾರಗಳ ಮೇಲೆ ಎಳ್ಳಷ್ಟು ಹೆಮ್ಮೆ ಇಲ್ಲವೇ ಇಲ್ಲ. ಅಧಿಕಾರವೆನ್ನುವುದು ಅಹಂಕಾರಕ್ಕಲ್ಲ, ಅಧಿಕಾರವೆನ್ನುವುದು ಅಲಂಕಾರಕ್ಕಲ್ವೇ ಅಲ್ಲ. ಅಧಿಕಾರವೆನ್ನುವುದು ಜನಸೇವೆಗೊಂದು ಮಾರ್ಗ. ಇಲ್ಲಿ ಅಧಿಕಾರವೇ ದುರಂಕಾರವಾಗಿ ಮೈವೆತ್ತಿ ನಿಂತಿದೆ. ಬೂಟಾಟಿಕೆ ಶೂರನಿಗೆ ಮೈಯೆಲ್ಲ ಪಂಗನಾಮ. ಇದು ಹೇಳ್ತಾ ಇರುವುದು JDS ಯಾರ ಮೇಲೆ? DK ಶಿವಕುಮಾರ್ ಅವರ ಮೇಲೆ. ಯಾಕೆ, ಏನಾಯಿತು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರು, 2018ರಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಬಹುಮತ ಬರೆದಿದ್ದ ಕಾರಣಕ್ಕಾಗಿ DK ಶಿವಕುಮಾರ್ ಅವರು ಮತ್ತು ಖರ್ಗೆ ಅವರು ಮತ್ತು AICC ಈ ಮೂರೂ ವ್ಯಕ್ತಿಗಳು ಸೇರಿ ಸಿದ್ದರಾಮಯ್ಯನವರಿಗೆ ಮನಸ್ಸು ಇಲ್ಲದಿದ್ರೂ ಕೂಡ ಅವರ ಮನಸ್ಸನ್ನು ಒಪ್ಪಿಸಿ ಜನತಾದಳದ ಜೊತೆಗೆ ಕಾಂಗ್ರೆಸ್ ಮೈತ್ರಿಕೂಟವನ್ನು ಮಾಡಿಕೊಂಡು ಕುಮಾರಸ್ವಾಮಿ ಎನ್ನುವಂಥ ಒಬ್ಬ ರೈತನ ಮಗನಿಗೆ ಪಟ್ಟವನ್ನು ಕಟ್ಟಿತ್ತು, ಅಂದರೆ ಮುಖ್ಯಮಂತ್ರಿಯಾಗಿ ಮಾಡಿತ್ತು. ಮತ್ತು ಎರಡನೇ ಬಾರಿ ಕುಮಾರಸ್ವಾಮಿಯವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು. ಅದಾದ ಕೇವಲ 13 ತಿಂಗಳಲ್ಲಿ ಅಧಿಕಾರ ಕೂಡ ಕೊನೆಗೊಳ್ತು. ಅಲ್ಲಿಂದ ಇಲ್ಲಿಯ ತನಕ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ ಮಧ್ಯೆ ದೊಡ್ಡ ಬಿರುಕಾಗಿದೆ. ಒಬ್ಬರು ಕಂಡ್ರು ಒಬ್ರಿಗೆ ಆಗ್ತಿಲ್ಲ. ರಾಜಕೀಯವನ್ನು ಇಟ್ಕೊಂಡು ಇಬ್ಬರು ಕೂಡ ಒಬ್ಬರ ಮೇಲೆ ಒಬ್ಬರು ಹೊಗೆಯನ್ನು ಸಾಧಿಸ್ತಾನೆ ಇದ್ದಾರೆ. ಇದು ಒಂದು ಕಡೆ. ಇನ್ನು ಈ ವಿಷಯ ಯಾಕೆ ಬಂತು, ಯಾಕೆ ಇಷ್ಟು ಕಠೋರವಾಗಿ DK ಶಿವಕುಮಾರ್ ಮತ್ತು ಅವರ ತಮ್ಮನ ಮೇಲೆ ಯಾಕೆ ಇಷ್ಟು ಖಾರವಾಗಿ ಟ್ವೀಟ್ ಮಾಡ್ತು, ವಾಗ್ದಾಳಿಯನ್ನು ಮಾಡ್ತು ಜನತಾದಳ ಸೆಕ್ಯುಲರ್ ಪಾರ್ಟಿ ಎನ್ನುವುದನ್ನು ನೋಡ್ತಾ ಹೋದರೆ, ಕಳೆದ 2 ದಿನಗಳ ಹಿಂದೆ, ಅಂದರೆ ಈಗ ಏನಾಗ್ತಿದೆ, ಎಲ್ಲ ತಾಲೂಕು ಮಟ್ಟದಲ್ಲೂ ಒಂದು ಉತ್ಸವ ನಡೀತಾ ಇದೆ. ನಮ್ಮ ಉತ್ತರ ಕನ್ನಡದಲ್ಲಿ ಕರಾವಳಿ ಉತ್ಸವ, ಕುಮಟಾ ಉತ್ಸವ, ಕನಕಪುರದಲ್ಲಿ ಕನಕೋತ್ಸವ, ಚನ್ನಪಟ್ಟಣದಲ್ಲಿ ಬೊಂಬೆನಾಡ ಗಂಗೋತ್ಸವ, ಹೀಗೆ ಬೇರೆ ಬೇರೆ ತಾಲೂಕಿನಲ್ಲಿ ಈಗ ಬೇಸಿಗೆ ಸ್ಟಾರ್ಟ್ ಆಗಿದೆ. ಎಲ್ಲರೂ ಕೂಡ ಒಂದು ಸಂಭ್ರಮಾಚರಣೆ. ಯಾಕಂದರೆ ಈ ಕೃಷಿ ಚಟುವಟಿಕೆ ಎಲ್ಲ ಮುಗಿತಾ ಬಂದಿದೆ. ಭತ್ತ ಬೆಳೆಯೋದು, ಬೇರೆ ಬೇರೆ ರಾಗಿ ಎಲ್ಲ ಕೂಡ ಮುಗಿತಾ ಬಂದಿದೆ. ಸಂಕ್ರಾಂತಿ ನಂತರ ರೈತರಿಗೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ. ಮತ್ತು ಎಂಟರ್ಟೈನ್ಮೆಂಟ್ ಅಂದರೆ ಮನರಂಜನಾ ಕಾರ್ಯಕ್ರಮಕ್ಕಾಗಿ ಅವರು ಸ್ವಲ್ಪ ಒತ್ತನ್ನು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಕೂಡ ತಮ್ಮ ತಾಲೂಕಿನಲ್ಲಿ ತಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂದರೆ ವಿಧಾನಸಭಾ ಕ್ಷೇತ್ರದಲ್ಲಿ ಜನರಿಗೆ ಮನರಂಜನೆ ಕೊಡುವ ನಿಟ್ಟಿನಲ್ಲಿ ಸ್ವಲ್ಪ ಕಾರ್ಯಕ್ರಮವನ್ನು ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ಉಪಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಅವರು ಕನಕಪುರ ತಾಲೂಕಿನ ಒಂದು ಶಿವನಹಳ್ಳಿ ಎನ್ನುವಂಥ ಗ್ರಾಮದಲ್ಲಿ ಸರ್ಕಾರದ ಈ 5 ಗ್ಯಾರಂಟಿಗಳನ್ನು ಒಳಗೊಂಡಂಥ ರಂಗೋಲಿ ಸ್ಪರ್ಧೆಯನ್ನು ಕಳೆದ 2 ದಿನಗಳ ಹಿಂದೆ ಅವರು ಏರ್ಪಡಿಸಿದ್ರು. ಅದಾದ ನಂತರ ಅಂದರೆ ಕನಕೋತ್ಸವದ ಪೂರ್ವ ಸಿದ್ಧತೆ ಎನ್ನುವಂತೆ, ಕನಕೋತ್ಸವ ಇದೇ 28 ನಾಳೆಯಿಂದ ಜನವರಿ 1 ತನಕ, ಅಂದರೆ ಫೆಬ್ರವರಿ 1 ತನಕ ನಡೆಯುತ್ತೆ. ಅದರ ಅದ್ದೂರಿ ಕಾರ್ಯಕ್ರಮಕ್ಕೆ ಬಂದಂಥ ಅಥವಾ ಅದರ ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದಂಥ ಅಂದರೆ ಚನ್ನಪಟ್ಟಣದಲ್ಲಿ DK ಶಿವಕುಮಾರ್ ಮತ್ತು DK ಸುರೇಶ್ ಅವರು ಈ ಕನಕೋತ್ಸವಕ್ಕೂ ಕೂಡ ಅಲ್ಲಿಂದನೇ ಒಂದು ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದಾರೆ. ನಿಮಗೆ ನೆನಪು ಮಾಡಿಕೊಡ್ತೇನೆ. ಇದರ ಹಿನ್ನೆಲೆಯಲ್ಲಿ ಕನಕಪುರ ತಾಲೂಕಿನ ಶಿವನಹಳ್ಳಿ ಅನ್ನುವಂಥ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಅಲ್ಲಿ ವಿವಿಧ ಅಂದರೆ ಪಂಚ ಗ್ಯಾರಂಟಿ, ಅನ್ನಭಾಗ್ಯ, ಕ್ಷೀರಭಾಗ್ಯ, ಬೇರೆ ಬೇರೆ ಭಾಗ್ಯ, ಬೇರೆ ಬೇರೆ 5 ಗ್ಯಾರಂಟಿಗಳ ಒಂದು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಜೊತೆಗೆ ಆ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದಂಥವರಿಗೆ ಬಹುಮಾನವನ್ನು ಕೂಡ ಕೊಟ್ಟಿದ್ರು. ಇದು ಒಂದು ಹಂತದಕ್ಕೆ ಮುಕ್ತಾಯವಾದಂಥ ಒಂದು ಕಾರ್ಯಕ್ರಮ. ಅಂದರೆ ನಾಳೆಯಿಂದ ಕನಕೋತ್ಸವ ಕೂಡ ನಡೆಯುತ್ತೆ. ಇದರಲ್ಲಿ ಏನಾಗಿದೆ ಅಂದರೆ, ಒಂದು ವಿಡಿಯೋ ವೈರಲ್ ಆಗಿದೆ. ಕನಕೋತ್ಸವದ ಪೂರ್ವ ಸಿದ್ಧತೆಗಾಗಿ ಆದಂಥ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಹೆಣ್ಣುಮಕ್ಕಳು ರಂಗೋಲಿಯನ್ನು ಬಿಡಿಸಿರ್ತಾರೆ. ಅಲ್ಲಿ ನಾನು ಹೇಳೋ ಅನ್ನಭಾಗ್ಯ ಆಗಿರ್ಬೋದು, ಬಸ್ ಫ್ರೀ ಆಗಿರ್ಬೋದು, ಎಲ್ಲವೂ ಕೂಡ ಮಾಡಿರ್ತಾರೆ. ಅದರ ಜೊತೆಗೆ ಕೆಲವೊಂದು ಹೆಣ್ಣು ಮಕ್ಕಳು ಅಲ್ಲಿ ಗಣೇಶನ ಒಂದು ರಂಗೋಲಿಯನ್ನು ಬಿಡಿಸಿರ್ತಾರೆ. ಅಲ್ಲಿ ಭಾರತ ರಾಷ್ಟ್ರಧ್ವಜದ ಒಂದು ರಂಗೋಲಿಯನ್ನು ಕೂಡ ಬಿಡಿಸಿರ್ತಾರೆ. ಅದನ್ನು ನೋಡ್ಲಿಕ್ಕೆ ಬಂದಂಥ ಅಣ್ಣ ತಮ್ಮ ಅಂದರೆ DK ಶಿವಕುಮಾರ್ ಮತ್ತು DK ಸುರೇಶ್ ಅವರು ಅದನ್ನು ದಾಟಿ ಹೋಗ್ತಾರೆ. ರಂಗೋಲಿಯ ಮೇಲೆ ತಮ್ಮ ಶೂ ಕಾಲನ್ನು ಹಾಕಿ ಮುಂದ್ಗಡೆ ಹೋಗ್ತಾರೆ. ಅದು ಎಷ್ಟರ ಮಟ್ಟಿಗೆ ನೋಡ್ಲಿಕ್ಕೆ ಬೇಸರ ಆಗತ್ತಂದರೆ, ಸಾಮಾನ್ಯವಾಗಿ ಯಾವುದೋ ಒಂದು ಬೇರೆ ಗಿಡ ಗಂಟಿಗಳ ಮೇಲೆ ಏನಾದ್ರು ನಡ್ಕೊಂಡು ಹೋಗಿದ್ರೆ ಅದು ಅಷ್ಟು ಸದ್ದ ಆಗ್ತಿತ್ತು ಗೊತ್ತಿಲ್ಲ. ಆದರೆ DK ಶಿವಕುಮಾರ್ ಅವರು ಒಂದು ಕಾಲನ್ನು ರಾಷ್ಟ್ರಧ್ವಜದ ಮೇಲೆ ಇಡ್ತಾರೆ, ಅಂದರೆ ರಂಗೋಲಿಯ ಮೇಲೆ ಇಡ್ತಾರೆ. ಮತ್ತೊಂದು ಕಾಲನ್ನು ಮುಂದೆ ಹೋಗ್ತಾ ಗಣೇಶನ ಒಂದು ರಂಗೋಲಿಯ ಚಿತ್ರದ ಮೇಲೆ, ಅಂದರೆ ನಮ್ಮ ಆರಾಧ್ಯ ದೈವವಾಗಿರುವಂಥ ಗಣೇಶನ ಮೂರ್ತಿಯ ಒಂದು ರಂಗೋಲಿಯ ಮೇಲೂ ಕೂಡ ಕಾಲನ್ನು ಇಡ್ತಾರೆ. ಅದು ಈಗ ದೊಡ್ಡದಾಗಿ ಸದ್ದನ್ನು ಮಾಡ್ತಿದೆ. ಯಾವ ಲೆವೆಲ್ಗೆ ಅಂದರೆ, ದೇವರ ಮೇಲೆ ಭಕ್ತಿ ಇಲ್ಲ, ರಾಷ್ಟ್ರಧ್ವಜದ ಮೇಲೆ ಗೌರವವಿಲ್ಲ, ಅಭಿಮಾನವಿಲ್ಲ. ಕೊನೆಗೆ ಹೆಣ್ಣು ಮಕ್ಕಳು ಬಿಡಿಸಿರುವಂಥ ರಂಗೋಲಿ ಚಿತ್ತಾರಗಳ ಮೇಲೆ ಎಳ್ಳಷ್ಟು ಹೆಮ್ಮೆ ಇಲ್ಲ. JDSನವರು ಒಂದು ಕಡೆ ಇದನ್ನು ಟ್ವೀಟ್ ಮಾಡಿ ವಾಗ್ದಾಳಿಯನ್ನು ಮಾಡ್ತಿದ್ರೆ, ಮೇ ಬಿ ಒಂದು ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ಆಗಿ ಅದಕ್ಕೊಂದು ಸ್ಪಷ್ಟನೆಯನ್ನು ಕೊಡ್ಬೋದು. ಇಲ್ಲ, ನನ್ನ ತಪ್ಪಾಗಿದೆ, ನಾನು ಹಾಗೆ ಮಾಡಲಿಕ್ಕಿಲ್ಲ, ಅಥವಾ ಮಾಡೋದು ತಪ್ಪು ಎನ್ನುವಂಥ ಸ್ಪಷ್ಟನೆಯನ್ನು DK ಶಿವಕುಮಾರ್ ಕೊಡ್ತಾರೆ. ಯಾಕಂದರೆ ಅವರಿಗೆ ತನ್ನ ತಪ್ಪನ್ನು ಮುಚ್ಚಿಕೊಳ್ಳುವಂಥ ಯಾವುದೇ ಅಹಂಕಾರ ಇಲ್ಲ ಎನ್ನುವುದು ಕೂಡ ನನ್ನ ನಂಬಿಕೆ. ಯಾಕಂದರೆ ಅದು DK ಶಿವಕುಮಾರ್ ಒಂದು ಕೂಡಲೇ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ವಿರೋಧ ಪಕ್ಷದವರು, ಅದರಲ್ಲೂ JDS ಪ್ರತಿ ಕ್ಷಣ
ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸ್ತಾ ಇರುತ್ತೆ. ಅದು ಡಿ ಕೆ ಶಿವಕುಮಾರ್ ವಿಚಾರವಾಗಿ. ನೀವು ಸಿದ್ದರಾಮಯ್ಯ ಬೇರೆ ಬೇರೆ ನಾಯಕರ ಏನೇ ತಪ್ಪು ಮಾಡಿದ್ರು ಕೂಡ JDS ನವರಿಗೆ ಕಾಣುತ್ತಾ ಬಿಡುತ್ತಾದ್ರೆ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ, ಒಕ್ಕಲಿಗ ನಾಯಕರಾಗ್ತಾರೆ. ಹಾಗಾದ್ರೆ ನಮ್ಮ ಒಂದು ಪಕ್ಷಕ್ಕೆ ಅಂದ್ರೆ ಒಕ್ಕಲಿಗರ ಪಕ್ಷ ಎನ್ನುವಂಥ ಹೆಗ್ಗಳಿಕೆ ಅಥವಾ ಒಕ್ಕಲಿಗರ ನಾಯಕ ದೇವೇಗೌಡರು ಇರುವಾಗ ಅವರ ಸರಿಸಮಾನವಾಗಿ ಮತ್ತೊಬ್ಬರು ನಾಯಕ ಬೆಳೀತಾರೆ ಮತ್ತು ಮೈಸೂರು ದಕ್ಷಿಣ ಕರ್ನಾಟಕದಲ್ಲಿ ತಮ್ಮ ಒಂದು ಚಾಪನ್ನ ತಗ್ಗಿಸ್ತಾರೆ. ಈಗಾಗಲೇ ಪ್ರಜ್ವಲ್ನಿಂದ ಮಾನ ಮರ್ಯಾದೆಲ್ಲ ಹೋಗ್ಬಿಟ್ಟಿದೆ. ಹಾಗಾಗಿ ಅದನ್ನು ಉಳಿಸ್ಕೊಳ್ಬೇಕನ್ನೋ ಕಾರ್ಯಕ್ರಮ ನಿಮಿತ್ತವಾಗಿ ಇದೀಗ ಡಿ ಕೆ ಶಿವಕುಮಾರ್ ಅವನ್ನ ಟಾರ್ಗೆಟ್ ಮಾಡಿದ್ದು ರಾಜಕೀಯ ಉದ್ದೇಶ. ಅದರಲ್ಲಿ ತಪ್ಪು ಅನ್ನೋದು ನನ್ನ ಅಭಿಪ್ರಾಯವಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವನ್ನ ಬಿಟ್ಟು JDS ಯಾವುದನ್ನು ಕೂಡ ಟಾರ್ಗೆಟ್ ಮಾಡ್ತಿಲ್ಲ ಸದ್ಯಕ್ಕೆ. ಅದರ ನಡುವೆ ಇದೀಗ ಆ ಟಾರ್ಗೆಟ್ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಂಡಂಥ ಒಂದು ಎಡವಟ್ಟಿದೆಯಲ್ಲ, ಅದು ನಿಜಕ್ಕೂ ಕೂಡ ಅದು ಎಡವಟ್ಟಿ ಅಂತ ಹೇಳ್ಬೋದು. ಯಾಕಂದರೆ ನೀವು ಯಾವುದೇ ತರಾತುರಿಯಲ್ಲಿರಲಿ, ಯಾವುದೇ ಹರಿಬೇರಿರಲಿ, ಎಷ್ಟೇ ಕೆಲಸ ಇರಲಿ, 24 ತಾಸು ನೀವು ಕೆಲಸ ಮಾಡ್ತೀರಿ. ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮ, ಈ ಕಾರ್ಯಕ್ರಮ ಎಲ್ಲಕ್ಕೂ ಹೋಗಬೇಕಾಗತ್ತೆ. ಕೋರ್ಸ್ ಹೋಗಲೇಬೇಕಾಗುತ್ತೆ ರಾಜಕಾರಣಿ ಆದಂತರು ಮತ್ತು ಮುಂದಿನ ತನ್ನ ರಾಜಕೀಯದ ಉಜ್ವಲ ಭವಿಷ್ಯಕ್ಕಾಗಿ. ಆದರೆ ರಾಷ್ಟ್ರಧ್ವಜ ಅಂತ ಬಂದಾಗ ಅಥವಾ ದೈವ ಅಂತ ಬಂದಾಗ ಅಥವಾ ದೇವರು ಅಂತ ಬಂದಾಗ ಒಂದು ಸ್ವಲ್ಪ ಎಚ್ಚರಿಕೆಯನ್ನು ನಡಿಬೇಕಾಗತ್ತೆ. ಅದು ಯಾವ ಗಡಿಬಿಡಿಲಿದ್ರೂ ಗೊತ್ತಿಲ್ಲ, ಏನು ಮಾಡಬೇಕಂತ ಹೊರಟಿದ್ರೂ ಗೊತ್ತಿಲ್ಲ. ಆದರೆ ಅವರ ಒಂದು ದೃಶ್ಯದಲ್ಲಿ ಸ್ಪಷ್ಟವಾಗಿ ನಮ್ಗೆ ಕಾಣುತ್ತೆ ಅವರು ರಂಗೋಲಿ, ರಾಷ್ಟ್ರಧ್ವಜ ಎನ್ನುವಂಥ ರಂಗೋಲಿಯ ಮೇಲೆ ಕಾಲಿಟ್ಟಿದ್ದಾರೆ. ಅದು ಯಾವ ಮಟ್ಟಿಗೆ ಇಫೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಜೊತೆಗೆ ಮತ್ತೊಂದು ಮುಂದೆ ಹೋಗ್ತಾ ಹೋಗ್ತಾ ಅವರು ಗಣೇಶನ ಒಂದು ಭುಜದ ಮೇಲೆ ಕೂಡ ಕಾಲಿಡುವಂಥ ಪ್ರಯತ್ನ ಅರಿವಿಲ್ಲದೆ ಮಾಡಿರ್ತಾರೆ. ಅದಕ್ಕೆ ಅವರು ಕ್ಷಮೆ ಕೇಳಬಹುದು ಇಂದು ಅಥವಾ ನಾಳೆ ಅಥವಾ ಕೆಲವೊಂದು ಗಂಟೆಗಳಲ್ಲಿ. ಆದರೆ JDSನ ಹೊರತುಪಡಿಸಿ ಅನೇಕರು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದಂಥ ಅನೇಕ ಹೋರಾಟಗಾರ್ತಿಯರು, ಈ ಬಿಗ್ ಬಾಸ್ ವಿಚಾರದಲ್ಲಿ ಅಂದರೆ ಹೋರಾಟ ಮಾಡಿದಂಥ ಸುದೀಪ್ ಅವರ ಮೇಲೆ ಕೆಂಡ ಕಾರಿದಂಥ ಅನೇಕರು ಕೂಡ ಇದೀಗ ತಮ್ಮ ಪಕ್ಷದವರಾದಂಥ ಡಿ ಕೆ ಶಿವಕುಮಾರ್, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಹರಿಹಾದಿದ್ದಾರೆ. ಅದು ತಪ್ಪಂತ ಹೇಳಲಿಕ್ಕಾಗಲ್ಲ, ತಪ್ಪೇ. ಅಂದರೆ ಈ ಹೋರಾಟಗಾರರು ಮಾಡಿದಂಥ ಹೋರಾಟ ತಪ್ಪಂತ ಹೇಳಲಿಕ್ಕಾಗಲ್ಲ, ತಪ್ಪೇ. ಆದರೆ ಅದು ಯಾವ ಗಳಿಗೆಲಿ ಮಾಡಿದ್ರು ಅನ್ನೋದು ಕೂಡ ಜನರಿಗೆ ಡಿ ಕೆ ಶಿವಕುಮಾರ್ ಸ್ಪಷ್ಟನೆ ಕೊಡಬೇಕಾಗುತ್ತೆ. ಅಂದರೆ JDSಗೆ ಒಂದು ಆಹಾರ. ಜೊತೆಗೆ ಆ ವಿಡಿಯೋವನ್ನು ನೋಡಿದ್ರೆ ಮೈಯೆಲ್ಲ ಕುದಿತ ಆ ಲೆವೆಲಿಗೆ ಬೇಸರ ಆಗುತ್ತೆ. ಯಾಕಂದರೆ ನೀವು ಒಬ್ಬ ದೊಡ್ಡದಾದಂಥ ಒಬ್ಬ ಹುದ್ದೆಯಲ್ಲಿರುವಂಥವ್ರು, ಮುಂದಿನ ಮುಖ್ಯಮಂತ್ರಿ ಆಗಬೇಕು ಎನ್ನುವಂಥ ಒಂದು ಮನಸ್ಸಿಟ್ಕೊಂಡವರು, ಹೋರಾಟ ಮಾಡ್ತಿದ್ದಂಥವ್ರು ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ತಯಾರಿಯನ್ನು ಮಾಡ್ಕೊಂಡಂಥ ಡಿ ಕೆ ಶಿವಕುಮಾರ್ ಅವರು ತನಗೆ ಅರಿವಿಲ್ಲದಂತೆಯೋ ಅರಿವಿದ್ದೋ ಅಥವಾ ಯಾವುದೋ ಹರಿಬೇರಿಯಲ್ಲೂ ಏನೋ ಮಾಡಲಿಕ್ಕೆ ಹೋಗಿ ಏನೋ ಮಾಡಿಕೊಂಡು ಆ ರಾಷ್ಟ್ರಧ್ವಜದ ರಂಗೋಲಿಯ ಮೇಲೆ ಕಾಲಿಡೋದಿದೆಯಲ್ಲ, ಅದು ದೊಡ್ಡದಂಥ ತಪ್ಪು. ಅದಕ್ಕೆ ಕ್ಷಮೆ ಯಾಚಿಸಬೇಕಾಗತ್ತೆ. ಮತ್ತು ಆ JDS ಯಾವ ಥರ ಹೋರಾಟ ಮಾಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕು. BJP ಅವರು ಅಷ್ಟು ಕಾಲ ಹೋಗಲ್ಲ. ಯಾಕಂದರೆ BJPಯ ಮತ್ತು ಡಿ ಕೆ ಶಿವಕುಮಾರ್ ವಿನಾಭಾವ ಸಂಬಂಧ ಇದೆ. ಅದು ಬೇರೆ ಬೇರೆ ವಿಚಾರದಲ್ಲಿ ಬಿಸ್ನೆಸ್ ಆಗಿರ್ಬೋದು, ರಾಜಕಾರಣ ಆಗಿರ್ಬೋದು, ಅಲ್ಲಿ ಇಲ್ಲಿ ಬರ್ತಾರೆ ಅನ್ನುವಂಥ ಒಂದು ಮಾತುಕತೆ ಅಥವಾ ಒಂದು ಲೆಕ್ಕಾಚಾರ ಕೂಡ ಅವರಿಗಿದೆ. ಕೆಲವೇ ತಿಂಗಳುಗಳಲ್ಲಿ ಕೂಡ ಅದು ಕೂಡ ಆಗ್ಬೋದು. ಒಂದು ವೇಳೆ ಆಗಲಿಲ್ಲ, ಮುಖ್ಯಮಂತ್ರಿ ಆಗಿಬಿಟ್ರೆ ಅವರು ನೇರವಾಗಿ ವಾಗ್ದಾಳಿಯನ್ನು ಮಾಡುವಂಥ ಸ್ಥಿತಿ ಇದೆ. ಆದರೆ ಈಗ ಸದ್ಯ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಬರ್ಬೋದು, BJP ಬರ್ಬೋದು ಅನ್ನುವಂಥ ಲೆಕ್ಕಾಚಾರ ಆಸೆಯಲ್ಲಿ BJP ಅವರು ಕೂಡ ಇದ್ದಾರೆ. ಹಾಗಾಗಿ ಅವರು ಅಷ್ಟು ದೊಡ್ಡ ಟಾರ್ಗೆಟ್ ಮಾಡಲಿಕ್ಕಿಲ್ಲ. ಆದರೆ JDSಗೆ ಅದರ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾಕಂದರೆ ಬೇರೆ ನಾಯಕನಾದರೆ ಅವರು ಕರ್ಕೊಳ್ಬೋದಿತ್ತು ಅಥವಾ ಒಂದು ಮಾತುಕತೆ ಆಗ್ಬೋದಿತ್ತು. ಆದರೆ ಒಕ್ಕಲಿಗ ನಾಯಕನೇ ನಮ್ಮ ಕಣ್ಮುಂದೆ ಮತ್ತೊಬ್ಬ ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಮತ್ತೊಬ್ಬ ಒಕ್ಕಲಿಗ ನಾಯಕನಾಗಿ ಬೆಳೀತಾರೆ ಮತ್ತು ಅದರಿಂದ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ JDSಗೆ ದೊಡ್ಡ ಹೊಡೆತ ಆಗುತ್ತೆ. ಅದರಲ್ಲೂ ಪ್ರಜ್ವಲ್ ರೇವಣ್ಣ ಅವರ ಕೇಸಲ್ಲಿ DKC ಮಾಡಿಸಿದ್ದು ಎನ್ನುವುದು ಕೂಡ ಅವರು ಪರೋಕ್ಷವಾಗಿ ನೇರವಾಗಿ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ JDS ಟ್ವೀಟ್ ಮಾಡಿದೆ. ಎಸ್, ಆಫ್ ಕೋರ್ಸ್ ಟ್ವೀಟ್ ಮಾಡಲೇಬೇಕು, ಇಂಥದನ್ನು ಖಂಡಿಸಲೇಬೇಕು. ಆದರೆ ನಮ್ಮ ರಾಜ್ಯದ ರಾಜಕಾರಣದ ರಾಜಕೀಯ ವ್ಯಕ್ತಿಗಳಲ್ಲಿ ದೇವರ ಭಕ್ತಿ ಇರುವಂಥ ಇಬ್ಬರು ವ್ಯಕ್ತಿಗಳಂದರೆ ಅದು ದೇವೇಗೌಡರು ಮತ್ತು ಡಿ ಕೆ ಶಿವಕುಮಾರ್ ಅವರು. ರೇವಣ್ಣ ಮಾಡ್ತಾರೆ, ಅದು ಲಿಂಬೆಹಣ್ಣಂದು ಎಲ್ಲ ಮಾಡ್ತಾರೆ. ಆದರೆ ನಿಜವಾಗಿಯೂ ದೇವರನ್ನು ಅತ್ಯಂತ ಜಾಸ್ತಿ ನಂಬುವವರು ಅಂದರೆ ದೇವೇಗೌಡರು ಮತ್ತು ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಅದು ಅರಿವಿಲ್ಲದೆ ಆಗಿದ್ದರೂ ಕೂಡ ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಡಬೇಕು ಮತ್ತು ಜನರಲ್ಲಿ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟು ಈ ಒಂದು ಕಾಂಟ್ರವರ್ಸಿಗೆ ಇತಿಶ್ರೆಯನ್ನು ಹಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಈ ಕಾಂಟ್ರವರ್ಸಿ ಅಥವಾ ಈ ಒಂದು ವಿವಾದ, ಈ ಒಂದು ಅಚಾತುರ್ಯ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಸದ್ದನ್ನು ಮಾಡುತ್ತೆ. ಯಾಕಂದರೆ ಈಗಾಗಲೇ JDS ಯಾವ ಲೆವೆಲ್ಗೆ ಒಂದು ಟ್ವೀಟ್ ಮಾಡಿದೆ ಅಂದರೆ ದೇವರ ಮೇಲೆ ಭಕ್ತಿ ಇಲ್ಲ, ರಾಷ್ಟ್ರಧ್ವಜದ ಮೇಲೆ ಗೌರವವಿಲ್ಲ, ಅಭಿಮಾನ ಅಂತೂ ಇಲ್ಲವೇ ಇಲ್ಲ. ಕೊನೆಗೆ ಹೆಣ್ಣು ಮಕ್ಕಳು ಬಿಡಿಸಿರುವಂಥ ರಂಗೋಲಿ ಚಿತ್ತಾರಗಳ ಮೇಲೆ ಎಳ್ಳಷ್ಟು ಹೆಮ್ಮೆ ಇಲ್ಲ. ಅಧಿಕಾರ ಅಹಂಕಾರಕ್ಕಲ್ಲ, ಅಧಿಕಾರವೆನ್ನುವುದು ಅಲಂಕಾರಕ್ಕೂ ಅಲ್ಲ. ಅಧಿಕಾರವೆನ್ನುವುದು ಜನಸೇವೆಗೊಂದು ಸಣ್ಣ ಮಾರ್ಗ. ಅದಿಲ್ಲದೆ ಕೂಡ ನಾವು ಜನಸೇವೆ ಮಾಡ್ಬೋದು. ಇಲ್ಲಿ ಅಧಿಕಾರವೇ ದುರಹಂಕಾರವಾಗಿ ಮೈಮೆತ್ತಿ ನಿಂತಿದೆ. ಬೂಟಾಟಿಕೆ ಶೂರನಿಗೆ ಮೈಯೆಲ್ಲ ಪಂಗನಾಮ. ಅಂದರೆ ನಾಟಕ ಮಾಡ್ಕೊಂಡು ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಅವರಲ್ಲಿ ಯಾವುದೇ ಒಂದು ಭಕ್ತಿ ಅಥವಾ ಗೌರವ ಏನೂ ಇಲ್ಲ. ರಾಜಕಾರಣಕ್ಕೋಸ್ಕರ, ಬಿಸ್ನೆಸ್ಗೋಸ್ಕರ ರಾಜಕಾರಣವೆನ್ನುವಂಥ ಒಂದು ನಾಟಕ ಮಾಡ್ತಿದ್ರೆ ಅನ್ನುವಂಥ ನೇರ ಆರೋಪವನ್ನು ಕೂಡ ಮಾಡ್ತಾಯಿದ್ರೆ. ಆದರೆ ಆ ವಿಡಿಯೋ ನೋಡಿದ್ರೆ ಮೈ ಅಂತೂ ರೊಚ್ಚಿಗೆ ಅಥವಾ ಬೇಸರ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಕೆಲವೇ ಗಂಟೆಗಳಲ್ಲಿ, ಕೆಲವೇ ದಿನಗಳಲ್ಲಿ ಅದಕ್ಕೊಂದು ಸ್ಪಷ್ಟನೆ ಕೊಟ್ಟರೆ
ಅದು ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ಒಳಿತಾಗುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.